ನೇಕಾರ ನಗರಿ ರಬಕವಿ ಬನ್ನಹಟ್ಟಿಯಲ್ಲಿ ಸಿದ್ದು ಕೊಣ್ಣೂರ್ ರಂಗ ಸಂಭ್ರಮ. ಹೌದು ವೀಕ್ಷಕರೇ, ದಿನಾಂಕ 4-3-2026 ಬುಧವಾರ ತೆರದಾಳ್ ಮತಕ್ಷೇತ್ರದ ಜನಪ್ರಿಯ ನಾಯಕರಾದ ಸಿದ್ದು ಕೊಣ್ಣೂರ್ ಹಾಗೂ ಶ್ರೀಮತಿ ಕವಿತಾ ಸಿದ್ದು ಕೊಣ್ಣೂರ್ ಇವರ ನೇತೃತ್ವದಲ್ಲಿ ಹೋಳಿ ಹಬ್ಬದ ನಿಮಿತ್ತ ಬನಹಟ್ಟಿಯ SRA ಕಾಲೇಜ್ ಮೈದಾನದಲ್ಲಿ ಸಿದ್ದು ಕೊಣ್ಣೂರ್ ರಂಗ ಸಂಭ್ರಮ ಕಾರ್ಯಕ್ರಮವನ್ನು ಅತಿ ಅದ್ಧೂರಿಯಾಗಿ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ವಿಶೇಷ ಡಿಜೆ ಆಪರೇಟರ್ ಆಗಿ ಪೋಲೆಂಡ್ ದೇಶದ ನೇಹಾ ಸೋಲ್ಟೆ ಆಗಮಿಸಲಿದ್ದಾರೆ. Hello Banahati, I am Nina Sverta. This is the second time the event is being organized by Siddu Koಣ್ಣೂರ್ in Banahati. Siddu Koಣ್ಣೂರ್ Holy Festival, the 4th of March, morning 7 a.m. onwards. SRA College Grand Banahati. Get ready to celebrate colors, music and pure holy vibes. I can't wait. ಡ್ಯಾನ್ಸರ್ ಆಗಿ ಮಂಗಳೂರಿನ ಸಾಧನಾ ಹಾಗೂ ಬೆಂಗಳೂರಿನ ಸಮನ್ವಿ, ಅದೇ ರೀತಿಯಾಗಿ ಅಚ್ಚ ಕನ್ನಡದ ಡಿಜೆ ಆಪರೇಟರ್ ಆದ ಅಕ್ಷಯ ಹುಬ್ಬಳ್ಳಿ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಇನ್ನು ವಿಶೇಷವಾಗಿ ರಂಜಿಸಲಿಕ್ಕೆ ಚೇರ್ಸ್ ಗರ್ಲ್ ಮತ್ತು ಮೊಟ್ಟ ಮೊದಲ ಬಾರಿಗೆ ನೇಕಾರರಿಗೆ ಬೆಲ್ಲಿ ಡ್ಯಾನ್ಸ್ಗಳು ಕೂಡ ಆಗಮಿಸಲಿದ್ದು, ಈ ಕಾರ್ಯಕ್ರಮಕ್ಕೆ ಸುಮಾರು 30-35 ಸಾವಿರ ಜನ ಸೇರುವ ನಿರೀಕ್ಷೆ ಇದೆ ಅಂತ ಆಯೋಜನೆಯ ಜವಾಬ್ದಾರಿಯನ್ನು ಹೊತ್ತಿರುವ ರಾಜು ಬಗನಾಳ್ ತಿಳಿಸಿದರು. ಮೇನ್ ಕಲಾವಿದೆಯಾಗಿ ಪೋಲ್ಯಾಂಡ್ ದೇಶದಿಂದ ನೀನಾ ಶೋರ್ಟಿ ಅಂಥೇಳಿ ಒಬ್ಬರು DJ ಆರ್ಟಿಸ್ಟ್ ಬರ್ತಾ ಇದ್ದಾರೆ. ತುಂಬ ಒಂದು 5 ಲಕ್ಷ ಜನ ಫಾಲೋವರ್ಸನ್ನು ಹೊಂದಿದಂಥ ಅವರು ತುಂಬ, ಯಾಕಂದರೆ ಅವರು ಒಂದು ತಿಂಗಳಿಂದ ಅವ್ರು ಪ್ರಯತ್ನ ಪಡ್ತಾ ಇದ್ವಿ. ಲಾಸ್ಟ್ ವೀಕಲ್ಲಿ ಅವ್ರ ಡೇಟ್ ಫೈನಲ್ ಆಯಿತು. ಅದು ಒಂದು ತುಂಬ ನೆಚ್ಚಿನ ವಿಷಯ ಅಂತ ಹೇಳ್ಬೋದು. ಅದಾದ ನಂತರ ಇಬ್ಬರು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರು ಡಾನ್ಸರ್ಸ್ ಬರ್ತಾ ಇದ್ದಾರೆ. ಅವರು ತುಂಬ ಫೇಮಸ್ ಆಗಿದ್ದಾರೆ. ಒಬ್ಬರು ಮಂಗಳೂರವರು ಸಾಧನಾ ಅಂಥೇಳಿ, ಇನ್ನೊಬ್ಬರು ಬೆಂಗಳೂರವರು ಸಮನ್ವಿ ಅಂಥೇಳಿ, ಆಮೇಲೆ ಹುಬ್ಬಳ್ಳಿಯವರು ಅಚ್ಚ ಕನ್ನಡದಲ್ಲಿ ಡಿಜೆ ಬಾರಿಸ್ಲಿಕ್ಕೆ ಹೆಸರಾದಂಥ ಅಕ್ಷಯ್ ಅಂಥೇಳಿ ಬರ್ತಾ ಇದ್ದಾರೆ ಹುಬ್ಬಳ್ಳಿಯವರು. ಅದಾದ ನಂತರ ಇನ್ನೊಬ್ಬರು ಆರ್ಯ ಅಂಥೇಳಿ ಬೆಂಗಳೂರವರೊಬ್ಬರು ಬರ್ತಾ ಇದ್ದಾರೆ. ಅದಾದಮೇಲೆ ನಮ್ಮ ಎಲ್ಲ ಜನರನ್ನು ಖುಷಿ ಪಡಿಸ್ಲಿಕ್ಕೆ ಚೇರ್ ಗರ್ಲ್ಸ್ ಬರ್ತಾ ಇದ್ದಾರೆ. ಅದೇ ರೀತಿ ಪ್ರಥಮ ಬಾರಿಗೆ ನಮ್ಮ SR ಗ್ರೌಂಡಲ್ಲಿ ಬೆಳ್ಳಿ ಡಾನ್ಸರ್ಸ್ ಬರ್ತಾ ಇದ್ದಾರೆ. ಇನ್ನುವರೆಗೂ ಇಲ್ಲಿ ಯಾರು ಮಾಡಿಲ್ಲ, ಬಟ್ ಅದು ಒಂದು ಹೋಳಿ ಹುಣ್ಣಿಗಿರಲಿ ಅಂತೇಳಿ ಅದೊಂದು ವಿಶೇಷವಾಗಿ ಕರೆಸ್ತಾ ಇದ್ದೀವಿ. ಇನ್ನು ಈ ಕಾರ್ಯಕ್ರಮದ ರೂವಾರಿಗಳು ತೆರದಾಳ್ ಮತಕ್ಷೇತ್ರದ ಜನಪ್ರಿಯ ನಾಯಕರಾದ ಸಿದ್ದು ಕೊಣ್ಣೂರ್ ಅವರು ಮಾತನಾಡಿ, ಈ ರಂಗ ಸಂಭ್ರಮ ಕಾರ್ಯಕ್ರಮವು ಪಕ್ಷಾತೀತವಾಗಿದ್ದು, ಹೋಳಿ ಹಬ್ಬವು ಭಾರತ ದೇಶದ ಐಕ್ಯತೆಯ ಸಂಕೇತವಾಗಿದೆ. ನೇಕಾರ ನಗರಿಯ ರಬಕವಿ ಬನಹಟ್ಟಿಯ ಮತ್ತು ಎಲ್ಲ ತೆರದಾಳ್ ಮತಕ್ಷೇತ್ರದ ಮುಖಂಡರು, ಯುವಕರು, ವಿಶೇಷವಾಗಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರುವ ನಿರೀಕ್ಷೆ ಇದೆ. ಅದರ ಜೊತೆಗೆ ಮಹಿಳೆಯರ ಸುರಕ್ಷತೆಗಾಗಿ ವಿಶೇಷವಾದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದ್ದು, ಬಾಗಲಕೋಟೆ ಹಾಗೂ ಬೆಳಗಾವಿ ಜಿಲ್ಲೆಯಿಂದಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಈ ರಂಗ ಸಂಭ್ರಮ ಕಾರ್ಯಕ್ರಮದಲ್ಲಿ ಜನ ಭಾಗಿಯಾಗಲಿದ್ದಾರೆ ಅಂತ ತಿಳಿಸಿದರು. ಹೋಳಿ ಹಬ್ಬ 7 ಗಂಟೆಯಿಂದ 12 ಗಂಟೆವರೆಗೆ ಹೋಳಿ ಹಬ್ಬದ ಕಾರ್ಯಕ್ರಮ ನಡೀತೈತಿ. ಅದರಲ್ಲಿ ವಿಶೇಷವಾಗಿ ಹೇಳ್ಬೇಕಂದ್ರೆ ಈ ಸಲ ಬಹುಶಃ ಹೆಣ್ಣು ಮಕ್ಕಳಿಗೆ ಬೇರೆ ಸ್ಥಳ ಮಾಡಿದ್ದಕ್ಕೆ ಮತ್ತು ಅವ್ರಿಗೆ ಸೇಫ್ಟಿ, ಪೊಲೀಸ್ ಸೆಕ್ಯೂರಿಟಿ ಇರ್ಬೋದು ಮತ್ತು ಬಾನ್ಸರ್ಗಳಿರ್ಬೋದು, ಇದೆಲ್ಲ ಒಂದು ಅರೇಂಜ್ಮೆಂಟ್ ಮಾಡಿದ್ದನ್ನು ಪತ್ರಿಕಾ ಮುಖಾಂತರ ತಿಳಿಸಿರಿ. ಆದ್ರೆ ಅವ್ರಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೀನಿ. ಯಾಕಂತಂದ್ರೆ ಈಗಾಗಲೇ ನಮ್ಮ ತಾಯಂದಿರು ಬಹುಶಃ ಒಂದು 10,000 ಜನ ಬರ್ತಾರಂತೇಳಿ ನನ್ನ ನಿರೀಕ್ಷೆ ಐತಿ. ಯಾಕಂತಂದ್ರೆ ಹೆಚ್ಚಿನ ನಮ್ಮ ಯುವಕ ಮಿತ್ರರಿಗಿಂತ ಹೆಚ್ಚು ಹೆಣ್ಮಕ್ಳನ್ನ ನಮ್ಮನ್ನ ಎನ್ಕ್ವೈರಿ ಮಾಡಾಕತ್ತಾರೆ, ನಾವು ಬಂದ್ರೆ ಸೇಫ್ಟಿ ಐತಿಲ್ಲ ಅಂತೇಳಿ. ಅದಕ್ಕೆ ಪತ್ರಿಕಾ ಮಿತ್ರರಿಗೆ ಮೊದಲು ಧನ್ಯವಾದಗಳು ಹೇಳ್ತೇನೆ. ನಗರದ ಹಿರಿಯರಾದ ಭೀಮ್ಸಿ ಮಗದುಮ್ರವರು ಮಾತನಾಡಿ, ಈ ರಂಗ ಸಂಭ್ರಮ ಕಾರ್ಯಕ್ರಮವು ತೆರದಾಳ್ ಮತಕ್ಷೇತ್ರದ ಹಿರಿಮೆಯಾಗಿದೆ. ಎಲ್ಲ ಮುಖಂಡರು, ಯುವಕರು, ತಾಯಂದಿರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಅಂತ ಹೇಳಿದರು. ತಾರೀಕಿನ ದಿವಸ ಸಿದ್ದು ಕೊಣ್ಣೂರ್ ಅವರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದು, 4ನೇ ತಾರೀಕಿನ ದಿವಸ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಇಲ್ಲಿ ಆಮೇಲೆ ಏನು ಹೆಣ್ಣು ಮಕ್ಕಳಿರ್ಬೋದು, ಎಲ್ಲ ಗಂಡು ಮಕ್ಕಳಿರ್ಬೋದು, ಎಲ್ಲರಿಗೂ ಕೂಡ ಇಲ್ಲಿ ಆಯೋಜನೆ ಮಾಡಲಾಗಿದ್ದು, ಹೆಣ್ಣು ಮಕ್ಕಳಿಗೆ ಸೆಪರೇಟ್ ಅವರಿಗೆ ಒಂದು ಸ್ಥಳಾವಕಾಶ ಮಾಡಿದ್ದು, ಆಮೇಲೆ ಗಂಡು ಮಕ್ಕಳಿಗೆ ಬೇರೆ ಸ್ಥಳಾವಕಾಶ ಮಾಡಿದ್ದಾರೆ. ಯಾವುದೇ ಅಂಜಿಕೆಯಲ್ಲಿ ಹೆಣ್ಣು ಮಕ್ಕಳು ಕೂಡ ಇಲ್ಲಿ ಭಾಗವಹಿಸ್ಬೋದು, ಗಂಡು ಮಕ್ಕಳು ಕೂಡ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಕ್ಷೇತ್ರದ ಜನರು ಅಷ್ಟೇ ಅಲ್ಲ, ಎಲ್ಲಿಂದ ಯಾರ್ಯಾರಿಗೆ ತಿಳಿದೈತೆ ಅಲ್ಲಿ ಎಲ್ಲರೂ ಮಾಧ್ಯಮದ ಮೂಲಕ ಅವರಿಗೆ ತಿಳಿಪಡಿಸಿದ್ದ ಅಂತಂದ್ರೆ ಎಲ್ಲರೂ ಕೂಡ ಈ ನಮ್ಮ ಹೋಳಿ ಸಂಭ್ರಮದಲ್ಲಿ. ಇದಾದ ನಂತರ ತೆರದಾಳ್ ಮತಕ್ಷೇತ್ರದ ಜನಪ್ರಿಯ ನಾಯಕರ ಸಿದ್ದು ಕೊಣ್ಣೂರ್ ಅವರು ಜೊತೆಗೂಡಿ ಎಲ್ಲ ಮುಖಂಡರು ಕಾರ್ಯಕ್ರಮದ ಸಿದ್ಧತೆಗಾಗಿ ರೆಡಿಯಾಗ್ತಿರುವ ವೇದಿಕೆಯನ್ನು ವೀಕ್ಷಿಸಿದರು.
ಇದೇ ಸಂದರ್ಭದಲ್ಲಿ ಬನಹಟ್ಟಿಯ ಹಿರಿಯರಾದ ಶ್ರೀಶೈಲ ದಬಾಡಿ, ಹನುಮಂತ ಕೊಣ್ಣೂರ್, ಬಸವರಾಜ್ ದಲಾಲ್, ಶಿವಲಿಂಗ್ ಗೊಂಬೆಗುಡ್ಡ, ಮಲ್ಲು ಬಾಣಕಾರ್, ರಾಜು ಭದ್ರಣ್ಣವರ್, ಶಂಕರ್ ಸೋರ್ಗಾವಿ, ಸುರೇಶ್ ಪಾಟೀಲ್, ನೀಲಕಂಠ ಮುತ್ತೂರ್, ಮಲ್ಲಪ್ಪ ಸಿಂಗಾಡಿ, ಲಕ್ಷ್ಮಣ ದೇಸಾರಟ್ಟಿ, ಶೇಖರ್ ಹಕ್ಕಲದಡ್ಡಿ, ಸಂಜೀವ್ ಜೋಥಾವರ್, ಇರ್ಷಾದ್ ಮೋಮಿನ್, ಯುನುಸ್ ನಿಪ್ಪಾಣಿ, ಹಾರೋನ್ ಬೇವೂರ್, ಅರುಣ್ ಸಾಂಗ್ಲಿ, ಕರಸಂಗಪ್ಪ ಮಡಿವಾಳ್, ಶಂಕರ್ ಕೇಸರಗೊಪ್ಪ, ಕಿರಣ್ ಕುಮಾರ್ ದೇಸಾಯಿ, ಶಂಕರ್ ಅಲಕ್ನೂರ್, ಪರಸಪ್ಪ ಮಾಸ್ತಿ ಇನ್ನೂ ತೆರೆದಾಳ್ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಹಲವಾರು ಮುಖಂಡರು, ಯುವಕರು ನೂರಾರು ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ನಿರ್ಭೀತಿ, ನಿಷ್ಪಕ್ಷಪಾತ, ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಯುಕೆ ಟಿವಿ ಕರ್ನಾಟಕ. ಇದು ನಿಮ್ಮ ಧ್ವನಿ. ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.